ಮಾಧ್ಯಮಗಳ ಜೊತೆಗೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಬಿಜೆಪಿಯವರಿಗೆ ಸ್ವಂತ ಗೆದ್ದ ಉದಾಹರಣೆಗಳೇ ಇಲ್ಲ. ಆದರೆ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ. ಯಾಕೆಂದರೆ ಬಿಜೆಪಿಯವರು ಸುಳ್ಳುಗಾರರು ಎಂದು ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲಿ ಗೊತ್ತಾಗಿದೆ. ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಯಾಕೆಂದರೆ ಸರ್ಕಾರವಾಗುವವರೆಗೆ ಎಲ್ಲ ಹೇಳುತ್ತಾರೆ, ಆಮೇಲೆ ಯಾವುದನ್ನು ಮಾಡುವುದಿಲ್ಲ ಎಂದರು. ಈಗ ನೋಡಿ ಬಿಜೆಪಿ ಅವರಿಗೆ ಸ್ವಂತ ಗೆದ್ದು ಉದಾಹರಣೆಗಳು ಇಲ್ಲ. ಆದ್ರೆ ಈ ಸತಿ ಕರ್ನಾಟಕ ರಾಜ್ಯದೊಳಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಬಿಜೆಪಿಯವರು ಸುಳ್ಳುಗಾರರು ಅಂತ ಈ ರಾಜ್ಯದೊಳಗ ಅಷ್ಟೇ ಅಲ್ಲ, ಈ ದೇಶದಾಗ ಗೊತ್ತಾಗಿದೆ. ಸುಳ್ಳು ಹೇಳೋದ್ರಾಗ ನಿಸ್ಸೀಮರು ಅಂತಂದು. ಯಾಕಂದ್ರೆ ನಾನೇ ಒಂದು ಸತ್ಯ ಉದಾಹರಣೆ, ನಾನೇ ಒಬ್ಬ ಲೈವ್. ಅವರು ಸರ್ಕಾರ ಮಾಡೋ ಹೊತ್ನಾಗ ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಯಾವುದೋ ಆಸೆ ಈಡೇರ್ಸಲ್ಲ. ಹಿಂಗಾಗಿ ಯಾವ ಶಾಸಕರಾಗ್ಲಿ, ಅದು ಮತ್ತೆ ನಮ್ಮ ಪಕ್ಷದ ಶಾಸಕರು ಹೋಗಂತ ಪ್ರಶ್ನೆನೇ ಇಲ್ಲ. ಅಗಲಗನಸು ಕಾಣೋದನ್ನ ಬಿಡ್ಲಿ ಬಿಜೆಪಿಯವರು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಂತ ಪ್ರಶ್ನೆ ಇಲ್ಲ. ಸಿಂಧೆ ಹೇಳಿದ್ರು ಅಷ್ಟೇ, ಮೋದಿ ಹೇಳಿದ್ರು ಅಷ್ಟೇ, ಇನ್ನೊಬ್ರು ಹೇಳಿದ್ರು ಅಷ್ಟೇ. ಸರಿ, ಈಗ ಆ ಪಕ್ಷಕ್ಕೆ ಬರ್ತಾರ ಹೋಗ್ತಾರ, ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸೋಣ? ಜಗದೀಶ್ ಶೆಟ್ಟರ್ ಬಗ್ಗೆ ನಮ್ಗೆ ಏನು ಅಂತ ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಬಂದವ್ರನ್ನ ಪ್ರೀತಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತೀವಿ. ಅವ್ರಿಗೆ ಪಕ್ಷ ಗೌರವ ಕೊಡ್ತೈತೆ. ಆ ಗೌರವದಿಂದ ಇರಂತ. ಯಾಕಂದ್ರೆ ಜಗದೀಶ್ ಶೆಟ್ಟರಿಗೆ ಗೌರವ ಕೊಟ್ಟಿವಿ, ವಿಧಾನ ಪರಿಷತ್ ಮೆಂಬರ್ ಮಾಡಿದ್ವಿ. ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಟ್ಟ ಮೇಲೆ ಹೋದ್ರಿಂದ ಏನ್ ಮಾಡಕ್ಕಾಗತ್ತ? ಅವ್ರು ಹೋಗೋರ್ನ ಯಾರನ್ನು ಬೇಡ ಅನ್ನಂಗಲ್ಲ, ಬರೋರ್ನ ಯಾರನ್ನು ಬೇಡ ಅನ್ನಕ್ಕಾಗಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.